ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ SLC ವಿದ್ಯಾರ್ಥಿಗಳಿಗೆ ಈ ಒಂದು ಮಾರ್ಚ್ ತಿಂಗಳ 21ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ ಒಂದು 4ನೇ ತಾರೀಕು 2025ರ ತನಕ SLC ಒಂದು ಪರೀಕ್ಷೆಗಳು ಕರ್ನಾಟಕ ರಾಜ್ಯದಲ್ಲಿ ನಿಗದಿಯಾಗಿರೋದಾಗಿರುತ್ತೆ. ಈ ಒಂದು SSLC ಪರೀಕ್ಷೆಯನ್ನು ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2 ಮತ್ತೆ ವಾರ್ಷಿಕ ಪರೀಕ್ಷೆ 3 ಈ ಒಂದು ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ 3 ಬಾರಿ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸ್ತೇವೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು. ಅಂದ್ರೆ ಕಳೆದ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ 1 ಬಾರಿ ವಾರ್ಷಿಕ ಪರೀಕ್ಷೆ ಮತ್ತೆ ಎರಡನೇದಾಗಿ ಅದರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆದಂತಹ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಅಂತ ಮಾಡ್ತಾ ಇದ್ರು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಪೂರಕ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಒಂದು ನಾವು ಸಪ್ಲಿಮೆಂಟರಿ ಎಕ್ಸಾಮ್ ಬರಿತೀವಿ ಅಂತಕ್ಕಂಥ ಒಂದು ಭಾವನೆ ಆಗಿರಬಹುದು. ಆ ಒಂದು ವಿದ್ಯಾರ್ಥಿಗಳಿಗೆ ಅಂದ್ರೆ ಒಂದು ಕೀಳು ಭಾವನೆ ಬರ್ತಾ ಇತ್ತು. ಸೊ ಆ ಕಾರಣಕ್ಕೆ ಒಂದು ಸಪ್ಲಿಮೆಂಟರಿ ಪರೀಕ್ಷೆ ಅಂತಕ್ಕಂಥ ಒಂದು ಹೆಸರನ್ನ ಬದಲಾವಣೆಯನ್ನು ಮಾಡಿದ್ದಾರೆ. ಅಂದ್ರೆ ವಾರ್ಷಿಕ ಪರೀಕ್ಷೆ 1 ಮತ್ತೆ ವಾರ್ಷಿಕ ಪರೀಕ್ಷೆ 2 ಮತ್ತೆ ವಾರ್ಷಿಕ ಪರೀಕ್ಷೆ 3 ಅಂತದ್ದು ಇರುತ್ತೆ. ಹೆಸರು ಬದಲಾವಣೆಯಲ್ಲಿ ಆ ಒಂದು ಪೂರಕ ಪರೀಕ್ಷೆ ಅನ್ನೋದನ್ನ ತೆಗೆದಾಕಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. 3 ಬಾರಿ ವಾರ್ಷಿಕ ಪರೀಕ್ಷೆ ನಡೆಸ್ತೇವೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಫಸ್ಟ್ ಎಕ್ಸಾಮ್ ಅಲ್ಲಿ ಒಂದು ವಿದ್ಯಾರ್ಥಿಗಳು ಯಾರಾದರೂ ಅನುತ್ತೀರ್ಣ ಅಥವಾ ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ ಸೆಕೆಂಡ್ ಎಕ್ಸಾಮ್ ಅನ್ನು ತಗೋಬಹುದು. ಫೇಲ್ ಆದ್ರೂ ತಗೋಬಹುದು ಅಥವಾ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕು ಅನ್ನೋ ವಿದ್ಯಾರ್ಥಿಗಳು ಕೂಡ ಎರಡನೇ ಪರೀಕ್ಷೆನ ಬರೀಬಹುದಾಗಿರುತ್ತೆ. ಅದಕ್ಕೆ ಮತ್ತೆ ನೋಂದಣಿ ಮಾಡ್ಕೋಬೇಕಾಗಿರುತ್ತೆ ಶಾಲೆಯಲ್ಲಿ ಹೋಗೋದ್ರ ಮುಖಾಂತರ ತಿಳಿಸ್ಬಿಟ್ಟು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಎರಡನೇ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಥವಾ ಫೇಲ್ ಆಗಿದೆ ಅನ್ನೋ ವಿದ್ಯಾರ್ಥಿಗಳು ಮೂರನೇ ಪರೀಕ್ಷೆ ತಗೋಬಹುದಾಗಿರುತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ 3 ಬಾರಿ ಪರೀಕ್ಷೆಗಳನ್ನ ಬರಲಿಕ್ಕೆ ಅವಕಾಶನ ಇಲಾಖೆ ಅವರು ಕೊಟ್ಟಿರುವಂತದ್ದಾಗಿರುತ್ತೆ. ಹೀಗಾಗಿ ವಾರ್ಷಿಕ ಪರೀಕ್ಷೆ ಒಂದೇನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಹಾಗೆ ಹೀಗೆ ಅಂತ ಸಾಕಷ್ಟು ಸುದ್ದಿಗಳು ಆಗ್ತಾ ಇರೋದನ್ನ ಕಾಣಬಹುದಾಗಿರುತ್ತೆ. ಇದರ ಕುರಿತು ಇದೀಗ ಸದನದಲ್ಲೂ ಕೂಡ ಒಂದು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಮತ್ತೆ ಒಂದು ಸದನದ ಒಂದು ಸ್ಪೀಕರ್ ಸಭಾಪತಿ ಆಗಿರ್ತಕ್ಕಂಥ UT ಖಾದರ್ ಅವರು ಕೂಡ ಒಂದು ಕಠಿಣ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಅಂದ್ಬಿಟ್ಟು ಶಿಕ್ಷಣ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತು ಶಿಕ್ಷಣ ಸಚಿವರು ಏನ್ ಹೇಳಿದ್ದಾರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯಾ, SLC ಒಂದು ವಾರ್ಷಿಕ ಪರೀಕ್ಷೆ 1 2025ರಲ್ಲಿ ಏನು ಪರೀಕ್ಷೆಗಳಾಗ್ತಿದಾವಲ್ಲ ಇದರ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯಾ, ಲೀಕ್ ಆಗಿದೆಯಾ, ಸೊ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಏನ್ ಮಾಹಿತಿನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮತ್ತೆ ಏನ್ ಕ್ರಮ ತಗೋತಾರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸ್ತಾ ಇರೋದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಿ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ಅಥವಾ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ಮಾಹಿತಿನ ತಲುಪಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕೂಡಲೇ ವಿಡಿಯೋಸ್ನ ವಿಡಿಯೋ ನೋಡಿದ ನಂತರದಲ್ಲಿ ಮಾಹಿತಿನ ತಲುಪಿಸಿ ಶೇರ್ ಮಾಡಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳು ಬಹುತೇಕ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಾಗಿತ್ತು ಅಂದ್ರೆ SLC ಒಂದು ವಾರ್ಷಿಕ ಪರೀಕ್ಷೆ ಒಂದು ಹತ್ತಿರ ಬರ್ತಿದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಬರ್ತಿರುವಂತಹ ಆತಂಕ ಏನಂದ್ರೆ ಒಂದು ಇನ್ಸ್ಟಾಗ್ರಾಮ್ಗಳಾಗಿರ್ಬೋದು ಮತ್ತೆ ಇತರ ಒಂದು ಸೋಷಿಯಲ್ ಮೀಡಿಯಾಗಳು ಬೇರೆ ಬೇರೆ ಇದಾವಲ್ಲ, ಸೊ ಅವುಗಳಲ್ಲಿ ಪ್ರಶ್ನೆ ಪತ್ರಿಕೆಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಆತಂಕ ಹುಟ್ಟಿಸ್ತಾ ಇರುವಂತದ್ದಾಗಿರುತ್ತೆ ಕೆಲವರ ಕಡೆಯಿಂದ. ಅಂದ್ರೆ ಪ್ರಶ್ನೆ ಪತ್ರಿಕೆ ಇದೆ ನಮ್ಮ ಬಳಿ, ಇಷ್ಟು ಅಮೌಂಟ್ ಅನ್ನ ಅವರು ಡಿಮ್ಯಾಂಡ್ ಮಾಡೋದಾಗಿರ್ಬೋದಾಗಿರುತ್ತೆ, ಇಷ್ಟು ಕ್ವಶನ್ ಪೇಪರ್ ಇದೆ ನಮ್ಮ ಹತ್ರ, ಈ ಒಂದು ಕ್ವಶನ್ ಪೇಪರ್ ಫೈನಲ್ ಎಕ್ಸಾಮ್ ಅಲ್ಲಿ ಬರ್ತಿದೆ, ಸೊ ಅಂತ ಎಡಿಟ್ ಗಳನ್ನ ಮಾಡಿದ್ದಾರೆ ಕೆಲವೊಂದು, ಸೊ ಆ ಕ್ವಶನ್ ಪೇಪರ್ ಗಳಿದೆ ನಮ್ಮ ಹತ್ರ, ಸೊ ಒಂದು ಕ್ವಶನ್ ಪೇಪರ್ ಈ ವರ್ಷದ ಎಕ್ಸಾಮ್ ಅಲ್ಲಿ ಬರ್ತಿದೆ, ಇಷ್ಟು ಹಣ ಒಂದು ಕೆಲವು ಕಡೆಗಳಲ್ಲಿ 200 ಅಂತ ಹಾಕಿದ್ದಾರೆ, ಕೆಲವು ಕಡೆ 1000 ಅಂತ, ಕೆಲವು ಕಡೆ ಇಷ್ಟಿಷ್ಟು ಅಮೌಂಟ್ ಅಂತ ನಿಗದಿ ಮಾಡ್ಬಿಟ್ಟು ನಿಮಗೆ ಅದನ್ನ PDF ಕಳಿಸ್ತೀವಿ ನಾವು ಅಥವಾ ಕ್ವಶನ್ ಪೇಪರ್ ಅನ್ನ ಕಳಿಸ್ಕೊಡ್ತೀವಿ ನಾವು ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಂದ ಹಣವನ್ನು ವಸೂಲು ಮಾಡೋದಾಗಿರ್ಬೋದು. ನಂತರದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಇದೆ ಹಾಗೆ ಹೀಗೆ ಅಂತಾನೆ ಒಂದು ಫಾಲೋ ಮಾಡಿ ನಮ್ಮನ್ನ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾ ಇರೋದನ್ನ ಕೂಡ ಅಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಮತ್ತೆ ನಿಮಗೆ ಕಳಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತಾನು ಕೂಡ ಕೆಲವರು ಹೇಳ್ತಿರೋದನ್ನ ನೀವು ಕಾಣಬಹುದಾಗಿರುತ್ತೆ. ಈ ರೀತಿಯಾಗಿ ಸಭೆಯಲ್ಲೂ ಕೂಡ ಅಂದ್ರೆ ವಿಧಾನಸೌಧದ ಸಭೆಯಲ್ಲೂ ಕೂಡ ಒಂದು ಕುರಿತು ಚರ್ಚೆ ಕೂಡ ಆಗಿರುವಂತದ್ದು. ಇಂದು ಸ್ಪೀಕರ್ ಆಗಿರತಕ್ಕಂಥ UT ಖಾದರ್ ಅವರು ಶಿಕ್ಷಣ ಸಚಿವರಿಗೆ ಈ ಕುರಿತು ಕೂಡ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಕಠಿಣ ಕ್ರಮನ ಕೂಡ ತೆಗೆದುಕೊಳ್ಳಿ ಅಂತ ಕೂಡ ಅವರು ತಿಳಿಸಿರುವುದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಕುರಿತು ಶಿಕ್ಷಣ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ಇದುವರೆಗೂ ಕೂಡ ಈ ತರ ಕ್ವಶನ್ ಪೇಪರ್ ಲೀಕ್ ಇನ್ನೊಂದು ಮತ್ತೊಂದು ನನ್ನ ಗಮನಕ್ಕೂ ಕೂಡ ಬಂದಿದೆ ಅಂತ ಶಿಕ್ಷಣ ಸಚಿವರು ಹೇಳಿದ್ದು. ಆದ್ರೆ ಯಾವುದೇ ರೀತಿಯಾಗಿ ನನ್ನ ಅದ್ರ ಬಗ್ಗೆ ಮಾತಾಡಿದ್ರೆ ಅಂದ್ರೆ ಶಿಕ್ಷಣ ಸಚಿವರು ಹೇಳಿರೋದೇನೆಂದ್ರೆ ಕ್ವಶನ್ ಪೇಪರ್ ಲೀಕ್ ಹಾಗೆ ಅಂತ ಏನಾದ್ರು ಶಿಕ್ಷಣ ಸಚಿವರು ಮಾತಾಡಿದ್ರೆ ಅಂದ್ರೆ ಆ ಕುರಿತು ಏನು ಸ್ಪಷ್ಟನೆ ಕೊಡಕ್ ಹೋದ್ರು ಕೂಡ ಮಾಧ್ಯಮಗಳಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಶಿಕ್ಷಣ ಸಚಿವರ ಬಾಯಿಂದ ಇದು ಬಂದಿದೆ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಅಥವಾ ಪೋಷಕರುಗಳಲ್ಲಿ ಒಂದು ಆತಂಕ ಸೃಷ್ಟಿಯಾಗುತ್ತೆ ಅನ್ನುವಂಥ ಭಾವನೆಯಿಂದ ಮಾತ್ರ ನಾನು ಒಂದು ಸುಮ್ಮನೆ ಇರೋದಾಗಿರುತ್ತೆ. ಆ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾಗಿ ಶಿಕ್ಷಣ ಸಚಿವರ ಬಾಯಲ್ಲಿ ಕ್ವಶನ್ ಪೇಪರ್ ಬಗ್ಗೆ ಲೀಕ್ ಇನ್ನೊಂದು ಮತ್ತೊಂದು ಏನಾದ್ರು ಸುದ್ದಿ ಸಣ್ಣದಾಗಿ ಕೂಡ ಬಂದ್ರು ಕೂಡ ಅಥವಾ ಅವರು ಪ್ರಶ್ನೆನ ಅರ್ಥಕ ಚಿಹ್ನೆಯನ್ನಿಟ್ಟು ಶಿಕ್ಷಣ ಸಚಿವರು ಮಾತಾಡಿದ್ರು ಕೂಡ ಅದು ಒಂದು ಎಲ್ಲ ಕಡೆನೂ ಕೂಡ ಸುದ್ದಿ ಆಗಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಅಥವಾ ಪೋಷಕರುಗಳಲ್ಲಿ ಈ ಒಂದು ಆತಂಕ ಮನೆ ಮಾಡಬಹುದು ಅನ್ನೋ ಕಾರಣಕ್ಕೆ ನಾನು ಎಲ್ಲೂ ಮಾತಾಡಿಲ್ಲ ಅಂತ ಶಿಕ್ಷಣ ಸಚಿವರು ಹೇಳಿರೋದಾಗಿರುತ್ತೆ. ಈ ಕುರಿತ ನಂತರದಲ್ಲಿ ಆ ಕುರಿತು ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೀವಿ, ಯಾರೆಲ್ಲ ಒಂದು ಕ್ವಶನ್ ಪೇಪರ್ಗೆ ಇಷ್ಟು ಅಮೌಂಟ್ ಅಂತ ಎಲ್ಲ ಡಿಮ್ಯಾಂಡ್ ಮಾಡಿದಲ್ಲ ಅವರಿಗೆಲ್ಲ ವಾರ್ನಿಂಗ್ ಕೂಡ ಕೊಟ್ಟಿದೆ ಅಂತ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ನಂತರದಲ್ಲಿ ಒಂದು ಅಂದ್ರೆ ಶಿಕ್ಷಣ ಸಚಿವರೇ ಕೂಡ ಹೇಳಿದ್ದಾರೆ ಅಂದ್ರೆ ಕ್ವಶನ್ ಪೇಪರ್ ಯಾರು ಸೆಲ್ ಮಾಡ್ತೀವಿ ಅಥವಾ ಏನು ಹಾಗೆ ಹೀಗೆ ಇದೆ ನಮ್ಮ ಹತ್ರ ಅಂತೆಲ್ಲ ಶಿಕ್ಷಣ ಸಚಿವರು ಅವರ ಕಾಂಟ್ಯಾಕ್ಟ್ ತಗೊಂಡು ಅವ್ರ ಹತ್ರನೇ ಮಾತಾಡಿದ್ದಾರೆ ಅಂತ ಡೈರೆಕ್ಟ್ ಆಗಿ. ಆಗ ಅವರು ಅದೇ ತರ ಹೇಳಿದಂತ ಪಕ್ಷದಲ್ಲಿ ಅವ್ರಿಗೆ ವಾರ್ನಿಂಗ್ ಕೂಡ ಮಾಡಿದಾರಂತೆ ಶಿಕ್ಷಣ ಸಚಿವರು ಹೇಳಿರುವಂತದ್ದಾಗಿರುತ್ತೆ ಇದು. ನಂತರದಲ್ಲಿ UT ಖಾದರ್ ಅವರು ಕೂಡ ಈ ಕುರಿತು ಸೂಕ್ತ ಕ್ರಮನ ತೆಗೆದುಕೊಳ್ಳಿ ನೀವು, ಯಾಕಂದ್ರೆ ಆನ್ಲೈನ್ ಮೀಡಿಯಾಗಳಲ್ಲಿ ಈ ತರ ಹೆಚ್ಚಾಗ್ತಾನೆ ಇದಾವೆ, ನಾನು ಕೂಡ ಗಮನಿಸ್ತಾ ಇದ್ದೀನಿ ಅಂತ ಒಂದು ಏನು ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು UT ಖಾದರ್ ಅವರು ಕೂಡ ತಿಳಿಸಿದ್ದಾರೆ. ಸಭೆಯ ಒಂದು ಸಭಾಧ್ಯಕ್ಷರು ಈ ಒಂದು ಮಾಹಿತಿಗಳನ್ನು ತಿಳಿಸಿರೋದಾಗಿರುತ್ತೆ. ಈ ಕುರಿತು ಶಿಕ್ಷಣ ಇಲಾಖೆ ಕೂಡ ಎಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ತರ ಲೀಕ್ ಇನ್ನೊಂದು ಮತ್ತೊಂದು ಗಮನನೂ ಕೂಡ ಕೊಡುತ್ತಿದೆ ಅಂತ ಶಿಕ್ಷಣ ಸಚಿವರು ಹೇಳಿರೋದಾಗಿರುತ್ತೆ. ಆದ್ರೆ ಶಿಕ್ಷಣ ಸಚಿವರು ಹೇಳಿರೋ
ಮಾಹಿತಿಯ ಪ್ರಕಾರದಲ್ಲಿ ಯಾವುದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಸೋರಿಕೆ ಆಗಿಲ್ಲ ವಿದ್ಯಾರ್ಥಿಗಳೇ. ಲೀಕ್ ಅಂತ ಏನು ಸುದ್ದಿಗಳು ಬರ್ತಿದ್ರೆ ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಅಂತೂ ಆಗಿಲ್ಲ. ನಿಮಗೆ ಇನ್ಸ್ಟಾಗ್ರಾಮ್ ಅಥವಾ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಪತ್ರಿಕೆ 2025ನೇ ಒಂದು ಮಾರ್ಚ್ ತಿಂಗಳ 21ನೇ ತಾರೀಕಿನ ಪರೀಕ್ಷೆ ಆಗಿರ್ಬೋದು, ಇತರೆ ಒಂದು ಪರೀಕ್ಷೆಗಳ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಬರ್ತಿರುತ್ತೆ. ಅದೆಲ್ಲ ಕೂಡ ಫೇಕ್ ಅಥವಾ ಸುಳ್ಳು ಸುದ್ದಿ ಅಂತಾನೆ ಹೇಳ್ಬೋದಾಗಿರುತ್ತೆ. ಯಾವುದೇ ರೀತಿ ಅಧಿಕೃತವಾಗಿ ಕ್ವಶನ್ ಪೇಪರ್ ಲೀಕ್ ಕುರಿತು ಶಿಕ್ಷಣ ಇಲಾಖೆಯವರು ಅಂತ ಎಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಲೀಕ್ ಆಗಿದೆ ಹಾಗೆ ಅಂತಾನೆ ಕೂಡ ಎಲ್ಲೂ ಹೇಳಿಲ್ಲ. ಸೊ ಯಾವುದೇ ರೀತಿ ಲೀಕ್ ಆಗಿಲ್ಲ. ಕೆಲವೊಂದು ಕಿಡಿಗೇಡಿಗಳು ಮಾಡ್ತಿರುವಂತ ಒಂದು ಕೆಲಸ ಏನಾಗಿದೆ ಅಂದ್ರೆ ಎಡಿಟ್ ಮಾಡೋದ್ರ ಮುಖಾಂತರ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಹಾಗೆ ಅಂದ್ರೆ ಡೇಟ್ ಗಳನ್ನ ಎಡಿಟ್ ಮಾಡಿ ಕೆಲವೊಂದು ಅಂಶಗಳನ್ನ ಎಡಿಟ್ ಮಾಡೋದ್ರ ಮುಖಾಂತರ ಮತ್ತೆ ಡೇಟ್ ಅನ್ನು ಎಡಿಟ್ ಮಾಡಿದ್ರು ಕೂಡ ಅದು ಏನಂತ ಗೊತ್ತಿಲ್ಲ ಇಷ್ಟಾವಧಿ ದಿನಾಂಕಗಳು ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಏಪ್ರಿಲ್ 6ನೇ ತಾರೀಕಿಗೆ ಏಪ್ರಿಲ್ 4ನೇ ತಾರೀಕಿಗೆ ಪರೀಕ್ಷೆ ಮುಗಿತಿದೆ. ಏಪ್ರಿಲ್ 23ನೇ ತಾರೀಕು ಎಕ್ಸಾಮ್ ಕ್ವಶನ್ ಪೇಪರ್, ಏಪ್ರಿಲ್ 21ಕ್ಕೆ ಹಾಗೆ ಅಂತೆಲ್ಲ ಕೊಟ್ಟಿದ್ದಾರೆ. ಅವರಿಗೆ ಪರೀಕ್ಷೆ ದಿನಾಂಕನೂ ಕೂಡ ಸರಿ ಗೊತ್ತಿಲ್ಲ. ಸೊ ಆ ಥರ ತಪ್ಪುಗಳು ಮಾಡಿದ್ದಾರೆ. ಸೊ ಅದೇ ವಿದ್ಯಾರ್ಥಿಗಳು SLC ವಿದ್ಯಾರ್ಥಿಗಳು ಅವರು ಇನ್ನ ಒಂದು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಕ್ವಶನ್ ಪೇಪರ್ ಏನು ಎತ್ತ ನೇಮ್ ಇರಬೇಕಾ, ಅದ್ರಲ್ಲಿ ಏನು ಇರಬೇಕು, QR ಕೋಡ್ ಇರಬೇಕಾ, ಕ್ವಶನ್ ಪೇಪರ್ ಇರಬೇಕಾ, ಅಥವಾ ಒಂದು ಡೇಟ್ ಅನ್ನು ನಾವು ಗಮನಿಸಬೇಕಾ ಅಥವಾ ಇಲಾಖೆ ಯಾವ್ದಂತ ನೋಡ್ಬೇಕಾ, ಈ ತರ ಅಂಶಗಳು ವಿದ್ಯಾರ್ಥಿಗಳಿಗೆ ಗಮನದಲ್ಲಿರೋದಿಲ್ಲ. ಆ ಕಾರಣಕ್ಕೆ ನಿಜವಾದಂತ ನಂಬ್ಕೊಂಡು ಎಲ್ಲ ಬಹುತೇಕ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಕಳಿಸ್ಕೊಡಿ ಅಂತ ಎಲ್ಲರಿಗೂ ಕೇಳ್ತಿದ್ದಾರೆ. ಸೊ ಈ ತರ ಏನು ತಪ್ಪು ಮಾಡಕ್ ಹೋಗ್ಬೇಡಿ. ಅದೇ ರೀತಿ ಕ್ವಶನ್ ಪೇಪರ್ ಅಂತ ಲೀಕ್ ಆಗಿಲ್ಲ. ಲೀಕ್ ಆದ್ರೆ ಇಲಾಖೆ ಕಡೆಯಿಂದ ಚೇಂಜಸ್ ಮಾಡ್ಕೊಂತಾರೆ, ಬೇರೆ ಕ್ವಶನ್ ಪೇಪರ್ ಅನ್ನೇ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಸೊ ಯಾವುದೇ ರೀತಿ ಕ್ವಶನ್ ಪೇಪರ್ ಅಂತ ಸದ್ಯಕ್ಕೆ ಲೀಕ್ ಅಂತೂ ಆಗಿಲ್ಲ. ಯಾವುದೇ ರೀತಿ ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಆತಂಕ ಅಥವಾ ಭಯವನ್ನ ಪಡುವಂತ ಅವಶ್ಯಕತೆ ಇಲ್ಲ. ಶಿಕ್ಷಣ ಇಲಾಖೆ ಕಡೆ ಈ ಒಂದು ಕುರಿತು ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾ ಇದೆ. ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಹಾಗೆ ಹೀಗೆ ಅಂತ ಎಲ್ಲೂ ಕೂಡ ಮಾಹಿತಿನ ಪ್ರಕಟ ಮಾಡದಿರೋದರ ಹಿನ್ನೆಲೆ ಕ್ವಶನ್ ಪೇಪರ್ ಅಂತಕ್ಕಂಥದ್ದು ಲೀಕ್ ಅಂತೂ ಆಗಿಲ್ಲ. ಲೀಕ್ ಹಾಗೆ ಅಂತ ಸುದ್ದಿ ಹಬ್ಬಿಸಿದಾರಲ್ಲ, ಯಾವುದೋ ಒಂದು ಕ್ವಶನ್ ಪೇಪರ್ ಇಟ್ಕೊಂಡವರು ಅಥವಾ ಅವರ ಬಳಿನೇ ತಪ್ಪಾಗಿ ಕ್ವಶನ್ ಪೇಪರ್ ಇರ್ಬೋದು, ಸುಮ್ಮನೆ ಯಾವುದೋ ಒಂದು ಲೀಕ್ ಅಂತ ಅವ್ರಿಗೆ ಯಾರೋ ಕಳಿಸಿದ್ರೆ ಅದನ್ನೇ ಅವರು ನಿಜ ನಮ್ಮ ಹತ್ರನೇ ಇದೆ ಕ್ವಶನ್ ಪೇಪರ್ ಅನ್ಕೊಂಡು ಅಂದ್ರೆ ಅವ್ರ ಹತ್ರನೇ ಕ್ವಶನ್ ಪೇಪರ್ ಇದೆ ಅಂತ ವೈರಲ್ ಕೂಡ ಮಾಡ್ತಾ ಇರುವಂತದ್ದಾಗಿರುತ್ತೆ. ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತೂ ಆಗಿಲ್ಲ. ಸೊ ಆ ರೀತಿಯನ್ನು ಕೂಡ ಸದ್ಯಕ್ಕೆ ಯಾವುದೇ ರೀತಿ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಅಂತೂ ಬಂದಿಲ್ಲ ವಿದ್ಯಾರ್ಥಿಗಳೇ. ಪ್ರಶ್ನೆ ಪತ್ರಿಕೆ ಸೋರಿಕೆ ಇನ್ನೊಂದು ಯಾವುದ್ರ ಬಗ್ಗೆ ನೀವು ಗಮನನ ಕೊಡದೆ ನಿಮ್ಮ ಒಂದು SLC ವಾರ್ಷಿಕ ಪರೀಕ್ಷೆ ಒಂದೇನಿದೆಯಲ್ಲ ಇದ್ರ ಕಡೆ ಮಾತ್ರ ಗಮನ ಕೊಡಿ. ಹೆಚ್ಚಿಗೆ ಶಿಕ್ಷಣವನ್ನ ಅಂದರೆ ಪ್ರಮುಖವಾಗಿ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆಗೆ ಮಾತ್ರ ಗಮನ ಕೊಡಿ. ನೀವು ಆದಷ್ಟು ಸಿದ್ಧತೆಗಳನ್ನ ಹೆಚ್ಚಾಗಿ ಚೆನ್ನಾಗಿ ಮಾಡಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ಕೂಡ ಗಳಿಸಬಹುದಾಗಿರುತ್ತೆ. ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಬೇಡಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ಅಥವಾ ಅವರು ಸಿಕ್ಬಿಟ್ಟಿದೆ ಹಾಗೆ ಏನೇ ಸುದ್ದಿ ಬಂದರೂ ಕೂಡ ನೀವು ಗಮನಕ್ಕೆ ಹೋಗ್ಕೊಳ್ಳಬೇಡಿ. ಯಾಕಂದ್ರೆ ಆ ವಿದ್ಯಾರ್ಥಿಗಳಾದ್ರೂ ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ ಹಾಗೆ ಹೀಗೆ ಅನ್ಕೊಂಡಿದ್ರೆ ಅದನ್ನೇ ಓದಿದ್ರೆ ಅದು ಪರೀಕ್ಷೆಯಲ್ಲಿ ಏನಾದ್ರೂ ಬಂದಿಲ್ಲ ಅಂತಕ್ಕಂಥ ಪಕ್ಷದಲ್ಲಿ ಆ ವಿದ್ಯಾರ್ಥಿಗಳು ಏನೂ ಓದಿದೆ ಸುಮ್ಮನೆ ಸಮಯ ವ್ಯರ್ಥ ಮಾಡಿ ಫೇಲ್ ಕೂಡ ಆಗುವ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಆ ಕಾರಣಕ್ಕೆ ನೀವು ಯಾವುದೇ ರೀತಿ ಕ್ವಶನ್ ಪೇಪರ್ಗಳ ಹಿಂದೆ ಹೋಗದೇನೆ ವಿದ್ಯಾರ್ಥಿಗಳು ಪ್ರೀವಿಯಸ್ನ ಒಂದು ಕ್ವಶನ್ ಪೇಪರ್ಸ್ ಇರುತ್ತಲ್ಲ 3-4 ವರ್ಷದ 5 ವರ್ಷದ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿ ವಿದ್ಯಾರ್ಥಿಗಳು ಅಲ್ಲಿರತಕ್ಕಂಥ ಬಹುತೇಕ ಅಂಶಗಳು ರಿಪೀಟ್ ಆಗುವ ಸಾಧ್ಯತೆಗಳು ಇರುತ್ತವೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ಶಿಕ್ಷಕರು ತಿಳಿಸಿರ್ತಕ್ಕಂಥ ಆಧಾರದ ಮೇಲೆ ನೀವು ಓದೋದ್ರ ಮುಖಾಂತರ ಕೂಡ ಉತ್ತಮ ಅಂಕಗಳನ್ನು ಗಳಿಸಬಹುದಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮಾರಿದೆ ಅಂತ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರೋದು.